ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಇದು ಮಂಗಳವಾರದ ವಿಡಿಯೋ ಅನಿಸುತ್ತೆ. ಆಫೀಸಿಂದ ಬರುವಾಗ ಸೊಪ್ಪು ತೊಗೊಂಡು ಬಂದಿದ್ದೆ. ಹಾಗಾಗಿ ಸೊಪ್ಪನ್ನ ಸೋಸ್ತಾ ಇದ್ದೀನಿ ಸಾಂಬಾರು ಮಾಡಬೇಕಂತ ಹೇಳ್ಬಿಟ್ಟು. ಇದು ಇವತ್ತು ಮಾಡಲ್ಲ, ನಾಳೆಗೆ ಸೊಪ್ಪನ್ನ ಬಿಡಿಸಿಟ್ರೆ ನಾಳೆ ಸೊಪ್ಪು ಮತ್ತು ಹುರುಳಿಕಾಳು ಹಾಕಿ ಸಾಂಬಾರು ಮಾಡೋದಕ್ಕೆ ಹೇಳಿದ್ದು. ಹಾಗೆ ಮಂಗಳವಾರ ಆಗಿದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಇದೆ. ಹೋಗ್ಬಿಟ್ಟು ಬಂದ್ವಿ. ನಾನು ಮತ್ತು ನನ್ನ ಚಿಕ್ಕ ಮಗಳು ಕೂಡ ಹೋಗಿದ್ವಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಮಂಗಳವಾರದ ಹೊತ್ತು ಮಾತ್ರ ದೇವಸ್ಥಾನದಲ್ಲಿ. ನಾವು ಹೋಗುವಾಗ ಯಾವಾಗಲೂ ಅಷ್ಟೇ ಪ್ರಸಾದ ಎಲ್ಲ ಇಸ್ಕೊಂಡು ಬರ್ತಾ ಇರ್ತಾರೆ. ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಪ್ರಸಾದ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ನನ್ನ ಮಗಳು ಹಂಗೆ ಅಂತ ಇದ್ಲು, ಅಮ್ಮ ಪ್ರಸಾದ ಕೊಡ್ತಾವ್ರೆ ಅಂತ. ನಾವು ಯಾವಾಗಲೂ ಅಷ್ಟೇ ಹೋಗುವಾಗ ಎಲ್ಲ ಇಸ್ಕೊಂಡು ಆಚೆ ಬರ್ತಾ ಇರ್ತಾರೆ, ಬಟ್ ನಾವು ಸಿಗೋದೇ ಇಲ್ಲ ಪ್ರಸಾದ ಯಾವಾಗಲೂ ಹೋದಾಗೆಲ್ಲ. ಸೊ ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ದೇವಸ್ಥಾನ ಎಲ್ಲ ಪೇಂಟ್ ಮಾಡಿದರು. ಮುಂಚೆನೂ ನಿಮಗೆ ಈ ದೇವಸ್ಥಾನ ತೋರಿಸಿದ್ದೆ, ಆವಾಗ ಪೇಂಟ್ ಇರಲಿಲ್ಲ. ಇವಾಗ ಪೇಂಟ್ ಮಾಡಿರೋದ್ರಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕು. ನೀವು ಎಂಥ ಫ್ರೆಂಡ್ಸ್ನ ಮಾಡ್ಕೊಳ್ಳಿ ಅಂತ ಅಂದರೆ, ನಮ್ಮ ಕಷ್ಟಕ್ಕೆ ಆಗಂತಹ ಫ್ರೆಂಡ್ಸ್ನ ಮಾಡ್ಕೊಳ್ಳಿ. ನನಗೆ ದುಡ್ಡಿನ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ. ಅಂತಂದರೆ ಮನೆಗೆ ಸ್ವಲ್ಪ ದುಡ್ಡು ಇರಲಿಲ್ಲ, ಹಾಗಾಗಿ ಮನೆ ಖರ್ಚಿಗೂ ಹಾಗೆ ಒಬ್ಬರನ್ನ ಅಂದರೆ 3 ಜನಕ್ಕೆ ಕಾಲ್ ಮಾಡಿದ್ದೆ. ಚೆನ್ನಾಗಿ ಇರೋ ಅಂಥವ್ರೇ ಒಬ್ಬರು ಇಲ್ಲ ನಮ್ಮದೇ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಹಾಗೆ ಇನ್ನೊಬ್ಬರು ಸ್ವಲ್ಪ ಇದಾಗಿರೋರೆ, ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರೆ ಅಂತ ಹೇಳ್ಬೋದು. ಅವರು 108 ಕತೆಗಳನ್ನ ಹೇಳಿ ಆಯಿತು ಬೇಕಾದರೆ ಕೊಡ್ತೀನಿ ಹಂಗೆ ಹಿಂಗೆ ಅಂದರು. ಸೊ ಆಯಿತು ಸಂಜೆ ಅವ್ರ ಕತೆಗಳು ಹೇಳ್ತಿದ್ದಾಗಲೇ ನಂಗೆ ಬೇಜಾರು ಅನ್ನಿಸ್ತು. ಆಯಿತು ಬೇಡ ಅಂತ ಹೇಳಿದ್ದೆ. ಅದು ನಾನು ಕೇಳಿದ್ದು ಜಸ್ಟ್ 3000 ರುಪೀಸು. ಹಾಗಾಗಿ ಮತ್ತು ಇನ್ನೊಬ್ಬರನ್ನ ಕೇಳಿದೆ, ಸೌದಾ ಸರಿ ಎಷ್ಟು ಬೇಕು ಒಂದು 5 ನಿಮಿಷ ಬಿಟ್ಟು ಹಾಕ್ತೀನಿ ಅಂತ ಹೇಳಿದೆ. ಅಂದರೆ ಅವ್ರಿಗೆ ಮುಂಚೆನೇ ನಾನು ಹೇಳಿದೆ 10ನೇ ತಾರೀಕು ಸ್ಯಾಲ್ರಿ ಆದಮೇಲೆ ಕೊಡ್ತೀನಿ, ಇವಾಗ ನನಗೆ 3000 ರೂಪಾಯಿ ಬೇಕು ಅಂತ 3000 ಅಷ್ಟೇ ಕೇಳಿದ್ದು. ಅವರು ಸ್ವಲ್ಪ ಹೊತ್ತು ಹಾಕಿ ಸ್ಕ್ರೀನ್ಶಾಟ್ನೂ ಕೂಡ ವಾಟ್ಸಪ್ ಮಾಡಿದರು. ಆಯ್ತು 10ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳಿದೆ. ಇದನ್ನು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಫ್ರೆಂಡ್ಶಿಪ್ ಮಾಡೋದಾದ್ರೆ ಇಂಥವ್ರ ಹತ್ರ ಮಾಡಬೇಕು. ಅಂತಂದರೆ ನಾವು ಅವ್ರಿಗೆ ಈಗ ನನಗೆ 3000 ಯಾರು ಕೊಟ್ಟಿದ್ದಾರೆ ಅವ್ರ ಹತ್ರ ಮುಂಚೆನೇ ಇಸ್ಕೊಂಡಿದ್ದೀನಿ. ನಾನು ಟೈಮ್ ಜಾಸ್ತಿನೇ ಹೇಳ್ತೀನಿ. ಅಂತಂದರೆ ಈಗ ನಾನು 10ನೇ ತಾರೀಕು ಕೊಡ್ತೀನಿ ಅಂತ ಹೇಳಿರ್ತೀನಿ ಅಂದರೆ 10ನೇ ತಾರೀಕು ಒಳಗಡೆ ನಂಗೆ ಅಡ್ಜಸ್ಟ್ ಆಗಿಬಿಡುತ್ತೆ, ಕೊಡ್ತೀನಿ. ಹಾಗಾಗಿ ನಾವು ಜಾಸ್ತಿ ಟೈಮ್ ತೊಗೊಂಡು ಅದಕ್ಕಿಂತ ಮುಂಚೆನೇ ಕೊಟ್ಟರೆ ಅವರೂ ಖುಷಿ ಪಡ್ತಾರೆ. ಪರವಾಗಿಲ್ಲ ಹೇಳಿದ ಡೇಟಿಗಿನ್ನ ಮುಂಚೆನೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಯಾವಾಗಲೂ ಅಷ್ಟೇ ಅದೇ ರೀತಿ ಮಾಡಿ ನಂಬಿಕೆ ಉಳಿಸ್ಕೊಳ್ಳೋದು. ಹಾಗೆ ಬೇಕು ಅಂತಂದವರು ಇಂಥ ಡೇಟಿಗೆ ಕೊಡ್ತೀನಿ ಅಂತಂದ್ರೆ ಅಂಥ ಡೇಟ್ಗಿಂತ ಮುಂಚೆನೇ ಕೊಟ್ಟು ನಂಬಿಕೆ ಉಳಿಸ್ಕೋಬೇಕು. ಹಾಗೆ ನೋಡ್ತಾ ಇರ್ಬೋದು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ನನಗೆ ತುಂಬ ಬೇಜಾರಾಯಿತು. ಏನಪ್ಪ ಅಂತಂದರೆ, ಈಗಿನ ಕಾಲದಲ್ಲಿ ಯಾರಿಗೂ ಎಲ್ಪ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತು. ಎಲ್ಪ್ ಮಾಡಿದವರು ತೊಗೊಂಡ ಮೇಲೆ ಅವರು ಏನೋ ಹೇಳ್ತಾರಲ್ಲ, ಸಿಚುವೇಶನ್ನು ಹಂಗೆ ಒಂಥರ ಆಗುತ್ತೆ. ಅವರಿಂದ ನಮಗೇನು ಆಗಬೇಕಾಗಿದ್ದಿಲ್ಲ. ಹಾಗೆ 20ನೇ ತಾರೀಕು ಅಂತಂದರೆ ಶುಕ್ರವಾರ ನಮ್ಮ ಆಫೀಸ್ ಬಾಸ್ ಅವ್ರ ಮಗಳದ್ದು ಬರ್ತಡೇ ಇತ್ತು. ಸರು ಎಲ್ಲರೂ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂದರೆ ಸ್ಟಾಫ್ಗೆ ಎಲ್ಲ ಲಂಚಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು 2:30ಗೆ ಆಫೀಸ್ ಬಿಟ್ವಿ. ಅಂದರೆ ಅವ್ರ ವೈಫು ಮತ್ತು ಮಗ ಸ್ಕೂಲ್ಗೆ ಹೋಗಿರ್ತಾನೆ, ಅವ್ರನ್ನೂ ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಆಫೀಸ್ ಸ್ಟಾಫ್ ಎಲ್ಲರೂ ಗಾಡಿಗಳಲ್ಲಿ ಹೋಟೆಲ್ಗೆ ಹೋಗಿದ್ವಿ. ಹೋಟೆಲ್ ರಾತ್ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜಾಜಿನಗರದಲ್ಲಿದೆ. ತುಂಬ ದೊಡ್ಡ ಹೋಟೆಲು, ಚೆನ್ನಾಗಿದೆ ನಾನ್ ವೆಜ್ಜಿಗೆ. ನಾವು ಹೋದ್ವಿ. ಹಾಗೆ ಸರು ಮತ್ತು ಮೇಡಮ್ಮು ಅವ್ರ ಮಕ್ಕಳೆಲ್ಲ ಬಂದರು. ಅಲ್ಲೇ ಆಚೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಹಾಗೆ ಒಳಗಡೆ ಹೋಗಿ ಆರ್ಡ್ರ್ ಮಾಡಿದ್ವಿ. ಆರ್ಡ್ರೆಲ್ಲ ಬರೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಎಷ್ಟು ಅಂತಂದರೆ ನಾವು ಆಫೀಸಿಗೆ ಬರೋ ಅಷ್ಟರಲ್ಲಿ ವಾಪಸ್ಸು 5 ಗಂಟೆ 5:30 ಆಗೋಗಿತ್ತು. ಅಲ್ಲೇ ನಮಗೆ ಟೈಮ್ ಆಗೋಯಿತು. ನಾವೆಲ್ಲನೂ ಊಟ ಮಾಡಿ ಎಲ್ಲರೂ ಹಾಗೆ ಅಲ್ಲೇ ಸ್ವಲ್ಪ ಫೋಟೋಸು ಸೆಲ್ಫಿ ಅದು ಇದು ಎಲ್ಲ ತೆಕ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಹಾಗೆ ಮತ್ತು ಆಫೀಸಿಗೆ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಏನಪ್ಪ ಅದು ಅಂತಂದರೆ, ಇನ್ನೊಬ್ಬರು ಆಫೀಸಲ್ಲಿ ಏನೋ ಐಟಮ್ ತೊಗೊಂಡೋಗೋಕೆ ಬಂದಿದ್ದರು. ಅವರು ಗಾಡಿ ಬರ್ತಾ ಇರಲಿಲ್ಲ ಆಫೀಸಿಂದವ. ಸೊ ಅವರು ಇಲ್ಲಿ ಯಶವಂತಪುರದ ಹತ್ರ ಮಾಟ್ರನ್ ಬೇಕ್ರಿ ಐತಲ್ಲ, ಅಲ್ಲಿಗೆ ತೊಗೊಂಡೋಗ್ಬೇಕಿತ್ತು ಅಂದರು. ಸೊ ಅವ್ರಿಗೆ ನಾನು ಸಜೆಷನ್ ಕೊಟ್ಟು ಪೋರ್ಟರ್ ಬುಕ್ ಮಾಡಿ ಕಳಿಸ್ದೆ. ಅಂದರೆ ಐಟಮ್ನ ಕಳಿಸಿದ್ವಿ.
ಕಳಿಸೋ ಅಷ್ಟರಲ್ಲಿ ನಾವು ಆಫೀಸಲ್ಲೇ ನಮ್ಮ ಟೈಮಿಂಗ್ಸ್ ಆಗಿ ಹೋಗಿದ್ದು 7 ಕಾಲ ಆಯಿತು. ಮತ್ತು ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೇನು ಅಂತಂದರೆ ಸ್ಟಾಫ್ ಎಲ್ಲ ಸೇರಿ ಕೇಕ್ ತೊಗೊಂಡೋಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಸೊ ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡಿದರು ನಮ್ಮ ಮೇಡಮ್ಮು, ಅಂದರೆ ನಮ್ಮ ಬಾಸ್ ವೈಫು. ಇದೆಯಾ ಹೋಟೆಲ್ ರಾತ ಅಂತ ಹೇಳಿಬಿಟ್ಟು ರಾಜಾಜಿನಗರದಲ್ಲಿದೆ. ನಾನು ಆಚೆ ಒಂದು ಮಾತ್ರ ವಿಡಿಯೋಸ್ ತೊಗೊಂಡಿದ್ದು, ಹಾಗೆ ನಾವು ಒಳಗಡೆ ವಿಡಿಯೋಸ್ ತೊಗೊಳ್ಳಿಲ್ಲ. ಹಾಗೆ ಕೊನೆಯಲ್ಲಿ ಫೋಟೋ ಸಹ ಹಾಕ್ತೀನಿ. ಹಾಗೆ ಇದು ಅವ್ರ ಮಗಳು ಧಾತ್ರಿ ಅಂತ ಹೇಳ್ಬಿಟ್ಟು 3ನೇ ವರ್ಷದ ಬರ್ತಡೆ. ಮನೆಗೆ ಬಂದಿದ್ವಲ್ಲ, ಮನೆಗೆ ಕೇಕ್ ತೊಗೊಂಡು ಬಂದ್ವಿ. 7:30 ಆಗೋಯ್ತು. ಹಂಗೂ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ, ಲೇಟ್ ಆಗಿಬಿಡೋದಲ್ವ ನಿಮಗೆ ಮನೆಗೆ ಹೋಗೋದಕ್ಕೆ, ಏನು ಬೇಡ ಪರವಾಗಿರಲಿಲ್ಲ ಅಂತ ಎಲ್ಲ ಹೇಳಿದ್ರು ಸರ್ರು ಮತ್ತು ಮೇಡಮ್ಮು. ನಾವಿಲ್ಲ ಸರ್, ನಮ್ಮ ಕಡೆಯಿಂದ ಕೇಕ್ ಕಟ್ ಮಾಡಿಸ್ತೀವಿ ಪಾಪುಗೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಸರ್ರು ಬಾಸು ಎಲ್ಲ ಸ್ಟಾಫ್ದು ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಆಫೀಸಲ್ಲಿ. ಸೊ ನಮ್ಮದು ಕೂಡ ನಾವು ಕೂಡ ಏನಾದರೂ ಮಾಡಬೇಕಲ್ವ, ಹಾಗಾಗಿ ಮತ್ತು ಇವಳು ಡೈಲಿ ಬರ್ತಾಳೆ ಆಫೀಸಿಗೆ. ತುಂಬ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಆಟಾಡ್ಕೊಂಡು ಎಲ್ಲರ ಹತ್ರನೂ ಮಾತಾಡಿಕೊಂಡು ಇರ್ತಾಳೆ. ಸೊ ನಮಗೆಲ್ಲ ಒಂಥರ ಫ್ರೆಂಡೇ ಆಗಿಬಿಟ್ಟಿದ್ದಾಳೆ, ಅವಳು ಆಫೀಸು ಸ್ಟಾಫೇ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಬೋದು. ಇಬ್ಬರೂ ಕೂಡ, ಅಂದರೆ ಅವರು ಅಣ್ಣ ತಂಗಿ ಇಬ್ಬರೂ ಕೂಡ ನಮ್ಮ ಆಫೀಸ್ ಸ್ಟಾಫ್ ಥರನೇ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲ ಖುಷಿಯಾಗಿ ಇರ್ತಿದ್ವಲ್ಲ, ಸೊ ನಾವೇ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಮನೇಲಿ ಕೇಕೆಲ್ಲ ಕಟ್ ಮಾಡಿಸಿ, ಮತ್ತು ನಾವು ಇಲ್ಲಿ ಕೇಕು ಸ್ನ್ಯಾಕ್ಸ್ ಎಲ್ಲ ತಿಂದು, ಮತ್ತು ನಮ್ಮ ಜೊತೆ ಕೆಲಸ ಮಾಡೋ ಸ್ಟಾಫೇ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ರು ಮನೆಯವ್ರಿಗೂ. ಯಾಕಂದರೆ ಇವರಿರೋದು ರಾಜಾಜಿನಗರದಲ್ಲಿ. ಸೊ ರಾಜಾಜಿನಗರದಿಂದ ನಮ್ಮ ಮನೆವರೆಗೂ ನನ್ನ ಮನೆಗೆ ಬರೋಷ್ಟರಲ್ಲಿ ನೈಟು 9 ಗಂಟೆ ಆಯಿತು. ಅಂದರೆ ಒಂಥರ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಶುಕ್ರವಾರ ನಾನು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಾನು ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು. ಈ ರೀತಿ ನನ್ನ ದಿನ ಹೋಯ್ತು. ಬಟ್ ಕೆಲವ್ರಿಗೆ ನಾವಿರೋ ಸಿಚುವೇಶನ್ಗಳು ಏನು ಅಂತ ಅರ್ಥ ಆಗೋಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮಾತಾಡ್ಕೊಳ್ಳಿ, ಅವ್ರವರು ಮನಸ್ಸಿಗೆ ಬಂದಿದ್ದು ಅವ್ರವ್ರು ಇದು ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಅವ್ರ ಥಿಂಕಿಂಗ್ ಅದೇ ರೀತಿ ಇರುತ್ತೆ. ಬೇರೆಯವರು ಎದುರುಗಡೆಯವರು ಬ್ಯುಸಿ ಇದ್ದಾರಾ, ಇದು ಹೆಂಗೆ ಏನಿತ್ತ ಅಂತ ಕೇಳೋದು ಇಲ್ಲ. ಬಟ್ ಅವ್ರಿಗೆ ಅವ್ರ ಕೆಲಸ ಆಗಬೇಕು, ಅವರು ಇದು ಆಗಬೇಕು, ಆ ರೀತಿ ಥಿಂಕಿಂಗ್ ಮಾಡ್ತಾರೆ. ನಾನು ಯಾರಿಗೆ ಕಾಲ್ ಮಾಡಿದ್ರು ಫಸ್ಟ್ ಕೇಳೋದೇ ಇದು, ಬ್ಯುಸಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಕಾಲ್ ಮಾಡಿದ್ರಿಂದ ಅವರೇನೋ ಕೆಲಸ ಬಿಟ್ಟು ಮಾತಾಡೋಂಥ ಅವಶ್ಯಕತೆ ನಮಗಿರಲ್ಲ. ಹಾಗೆ ನಾವು ಅವ್ರು ಬ್ಯುಸಿ ಇದ್ದಾರಾ ಇಲ್ಲ ಅಂತ ಕೇಳಿಕೊಂಡೇ ಮಾತಾಡ್ತೀನಿ. ಅವ್ರು ಬ್ಯುಸಿ ಇದ್ದಾರೆ, ಸರಿ ಆಯಿತು ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಡ್ತೀನಿ. ಇಲ್ಲ ಏನಾದರೂ ಎಮರ್ಜೆನ್ಸಿ ಏನಾದರೂ ಹೇಳ್ಬೇಕಾ ಒಂದೆರಡು ಮಾತು ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತೀನಿ. ಇದು ನನ್ನ ಮೆಂಟಾಲಿಟಿ. ಹಾಗೆ ಇದು ಸಂಡೇದು ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನು ಮಾಡ್ತಾಯಿದ್ದೆ. ಗುಲಾಬ್ ಜಾಮೂನ್ದು ಹಿಟ್ಟೆಲ್ಲ ಕಲಿಸ್ತಾ ಇದ್ದೆ. ಡ್ರೈ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಂದರೆ ಜಾಮೂನ್ಗೆ ಟೆಂಡರ್ ಕೋಕೋನಟ್ ಪೌಡ್ರ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಇದು GRB ಬೈ 1 get 1 ಬಂದಿತ್ತು. ಹಾಗಾಗಿ ಎರಡನ್ನೂ ನಾನು ಕಲಿಸ್ತಾ ಇದ್ದೀನಿ ಹಿಟ್ಟು. ಹಾಗೆ ಹಾಲಲ್ಲೇ ಕುತ್ಕೊಂಡು ಕಲಿಸ್ತಾ ಇದ್ದೆ. ಹಂಗಾಗಿ ನನ್ನ ಮಗಳೇ ವಿಡಿಯೋ ಕ್ಲಿಪ್ನ ತೊಗೊಂಡು, ಏನಕ್ಕೆ ಅಂದರೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ಲು, ಹಾಗಾಗಿ ಎಲ್ಲ ಎತ್ತಿಟ್ಟಿದ್ಲು. ಸೊ ಹಾಲಲ್ಲೇ ಕುತ್ಕೊಂಡೆಲ್ಲ ಮಾಡ್ತಾಯಿದ್ದೆ. ಜಾಮೂನು ಏನಾಯಿತು ಅಂತಂದರೆ ಸಕ್ಕರೆ ಪಾಕ ಕಮ್ಮಿ ಆಗೋಯಿತು. ಸಕ್ಕರೆ ನಾನು ಕಡಿಮೆ ಹಾಕ್ಬಿಟ್ಟಿದ್ದೆ ಪಾಕಕ್ಕೆ. ಇದು ಮನೆಗೆ ರೇಷನ್ ತಂದ್ವಲ್ಲ, ಆವಾಗ ತೊಗೊಂಬಂದಿದ್ದು ಜಾಮೂನ್ ಪ್ಯಾಕೆಟು. ನನ್ನ ಚಿಕ್ಕ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮನೆಗೆ ಸಾಮಾನು ಬರೆಯುವಾಗ ಅಮ್ಮ ಜಾಮೂನ್ ಬರೆಯಮ್ಮ ಅಂತಾಳೆ. ಈಗ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಪಕ್ಕದಲ್ಲೇ ಕೂತಿದ್ದಾಳೆ. ಹಾಗಾಗಿ ಜಾಮೂನ್ ಪ್ಯಾಕೆಟ್ ಬರೆಯಮ್ಮ ಅಂತಾಳೆ. ಸೊ ತಿಂಗಳಿಗೆ ನಾವು 3,000 ರೂಪಾಯಿ ರೇಷನಲ್ಲಿ ಬರಿತೀನಲ್ಲ, ತೊಗೊಂಬರ್ತೀವಲ್ವ. ಸೊ ಅವಾಗ ಜಾಮೂನ್ ಪ್ಯಾಕೆಟ್ ಕೂಡ ಬರೆದಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಜಾಮೂನು ರೆಡಿಯಾಗಿದೆ. ಇದಕ್ಕೆ ಮತ್ತು ಕೋಕೋನಟ್ ಪೌಡ್ರನ್ನ ನಾನು ತೆಗೆದುಬಿಟ್ಟು ಒಂದೊಂದೇ ಕೋಕೋನಟ್ ಪೌಡ್ರನ್ನ ಹಾಕಿ ಇಟ್ಟಿದ್ದೀನಿ. ಹಾಗೆ ಜಾಮೂನ್ ಇದು ಮುಂಚೆನೇ ಮಾಡಬೇಕಿತ್ತು, ಅಂತಂದರೆ ಅದೇ ಧಾತ್ರಿ ಅಂತ ಹೇಳಿದ್ನಲ್ಲ, ನಮ್ಮ ಆಫೀಸ್ ಬಾಸ್ ಮಗಳು ಬರ್ತಡೆಗೆ ಮಾಡ್ಕೊಂಡು ತಗೊಂಡೋಗೋಣ ಅನ್ಕೋತಾ ಇದ್ದೆ. ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಸಂಡೇ ಇವತ್ತು ಮಾಡಿದ್ದೀನಿ. ನಾಳೆ ತೊಗೊಂಡೋಗಿ ಅವಳಿಗೆ ಕೊಡಬೇಕಂತ ಹೇಳ್ಬಿಟ್ಟು ಇದು ಕೋಕೋನಟ್ ಪೌಡ್ರನ್ನ ಹಾಕಿ ಮಾಡಿದ್ದು. ಹಾಗೆ ನನ್ನ ಮಗಳು ಅನ್ನಕ್ಕೆ ಇಡೋದಕ್ಕೆ ಸಂಜೆ ಆಯಿತು ಊಟಕ್ಕೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದಾಳೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಕೋಕೋನಟ್ ಪೌಡ್ರಲ್ಲಿ ನಾನು ಜಾಮೂನ್ನ ಡಿಪ್ ಮಾಡಿ ಇಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.